ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಮಹಲ್ ರೋಜಾ ಅಂತಕ್ಕಂಥ ಒಂದು ಮಠದ ಒಂದು ಈ ಭಾಗದ ಹೆಸರುವಾಸಿಯಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ ಮುತ್ತೆ ಅವರ ಮೇಲೆ ಒಂದು ಬಾಲಿಕೆ ಜೊತೆ ಅನುಚಿತ ವರ್ತನೆ ಮಾಡಿದ್ದಾರೆ ಅಂತ ಹೇಳಿ ಪೋಸ್ಕೋ ಪ್ರಕರಣ ಅವರ ವಿರುದ್ಧ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಮಾತನಾಡೋದಕ್ಕೆ ಖುದ್ದಾಗಿ ಒಂದು ಮಲ್ಲಿಕಾರ್ಜುನ ಮುತ್ತೆ ಅವರ ಸಹೋದರರು ನನ್ನ ಜೊತೆಗಿದ್ದಾರೆ. ಸರ್, ಈಗ ಯಾಕಾಯ್ತು ಸರ್ ಪೋಸ್ಕೋ ಪ್ರಕರಣ? ನಮಸ್ಕಾರ ಸರ್. ಏನಿಲ್ಲ ಸರ್, ಇದೆಲ್ಲ ಒಂದು ಷಡ್ಯಂತ್ರ. ಇದೆಲ್ಲ ಒಂದು ವಿಡಿಯೋದು ವಿಚಾರ ತೊಗೊಂಡು ಇಷ್ಟೆಲ್ಲ ವೈರಲ್ ಮಾಡೋದಕ್ಕಿಂತ ಮಾಡ್ಯಾರಲ್ಲ. ಒಳ್ಳೆ ಎಷ್ಟೋ ಕಾರ್ಯಕ್ರಮ ಮಾಡಿದ್ವು, ಅದು ಯಾಕೆ ವೈರಲ್ ಮಾಡಿಲ್ಲ? ಒಳ್ಳೆ ಸಾಮೂಹಿಕ ಲಗ್ನ ಮಾಡಿವಿ, ದನಗಳ ಜಾತ್ರೆ ಮಾಡಿವಿ. 20-40 ವರ್ಷದಿಂದ ನಮ್ಮ ಅಪ್ಪರವರಲ್ಲಿ ಒಂದು 2000 ಸಾಮೂಹಿಕ ಮದುವೆ ಮಾಡ್ಯಾರ. ಮಲ್ಲಿಕಾರ್ಜುನ ಮುತ್ತವ್ರ ಕೈ ಮೇಲೆ ಒಂದು 200-300 ಮದುವೆ. ಇದೆಲ್ಲ ಯಾಕೆ ವೈರಲ್ ಮಾಡಿಲ್ಲ? ಒಂದು ಮಗಳ ಪ್ರೀತಿ ಕಾಣೋದು ತಪ್ಪ ಯಾರೇ ಆಗಲಿ. ಈಗ ನೀವೇ ಅವ್ರ ಮಠದ ಭಕ್ತರ ಸರ್, ನಮ್ಮ ರಿಲೇಷನ್ ಆಗಬೇಕು, ಮಠದ ಭಕ್ತರು ಕೂಡ. ಅಂದರೆ 7 ವರ್ಷಲೇ ನಮ್ಮ ಆ ಹುಡುಗಿ 3 ವರ್ಷ 4 ವರ್ಷಲೇದು ಇಲ್ಲಿಗೆ ಬರ್ಲಕ್ಕದ. ಅವ್ರ ತಂದೆ ತಾಯಿ ಎಲ್ಲರೂ ಬಂದಾರ. ಮೊನ್ನೆ ಅವರು ಒಂದು 4 ದಿನ ಹಿಂದ್ಗಡೆ ಬಂದು ಅವ್ರು ಬರ್ತಡೇ ಮಾಡ್ಕೊಂಡ್ರ. ಆ ಬರ್ತಡೇ ಮಾಡ್ಕೊಂಡು ಕೇಕ್ ಕಟ್ ಮಾಡಿ ಅಲ್ಲಿ ಹೊರಗಡೆ ಎತ್ತಿ ಮನುಷ್ಯನ ಮೇಲೆ ನಿಂದ್ರಿಸ್ಕೊಂಡು ಅದು ನಮ್ಮ ಹತ್ರ ವೀಡಿಯೋ ಬೇರೆನೇ ಅದ. ನಮ್ಮ ಹತ್ರ ಬೇಕಾದ್ರೆ ನಿಮ್ಗೆ ಒರಿಜಿನಲ್ ವೀಡಿಯೋ ಹಾಕ್ಸ್ತೀವಿ. ಇದೆಲ್ಲ ಬೇರೆ ಒಂದು ಹುಡುಗಿದು ಅಷ್ಟೇ ಚಿತ್ರೀಕರಣ ಇಟ್ಕೊಂಡು ಎಡಿಟ್ ಮಾಡಿ ಸ್ಪೀಡ್ ಎಡಿಟ್ ಮಾಡಿ ಅದೊಂಥರ ಇದು ಮಾಡ್ಯಾರ. ಮಕ್ಕಳ ಆಯೋಗದವ್ರು, ತಾಲೂಕು ಮಕ್ಕಳ ಆಯೋಗದವ್ರು ಬಂದು ಸುಳ್ಳು ಸ್ಟೇಟ್ಮೆಂಟ್ ಒಗ್ಗೇಶನ್ ಒಂದು ಚಂದ ಸ್ಟೇಟ್ಮೆಂಟ್ ತೊಗೊಲಾರ್ದೇ ಒಗ್ಗೇಶಿಂದು FR ದಾಖಲೆ ಮಾಡ್ಯಾರ. ನಾವು ಕಾನೂನು ವಿರುದ್ಧ ಹೋರಾಡ್ತೀವಿ ಸರ್. ಅವ್ರ ಮೇಲೆ ನಾವು ಕಂಪ್ಲೇಂಟ್ ಮಾಡ್ತೀವಿ. ನಾವು ಇನ್ನೊಂದು ಏನಂತಂದ್ರೆ, ನಾವು ಒಳ್ಳೆ ಕಾರ್ಯಕ್ರಮಗಳು ಇಲ್ಲಿ ತನಕ ಎಷ್ಟೋ ಮಾಡಿದ್ದೀವಿ, ಅದು ಪ್ರೋಟೆ ಆಗಿಲ್ಲ, ಅದೇ ವೈರಲ್ ಆಗಿಲ್ಲ. ಇಷ್ಟೆಲ್ಲ ಒಳ್ಳೆ ಸಾಮಾಜಿಕ ಕೆಲಸ ಮಾಡಿದ್ವಿ. ಈಗ ಇನ್ನೊಂದು 13ನೇ ತಾರೀಕು ಜಾತ್ರೆ ಇತ್ತು. ಅದೆಲ್ಲ ಇಷ್ಟೆಲ್ಲ ಇಟ್ಕೊಂಡು ಎಲ್ಲ ಇಂಥವು ಯಾವೂ ನೋಡಲ್ಲ. ಇದು ನೋಡಿ ಪೂರ ಅಷ್ಟು ದೊಡ್ಡ ಪ್ರಮಾಣದ ಮಾಡೋಂಥದ್ದು ಏನಿದಿಲ್ಲ. ಅದು ನಾವು ತಂದೆ ಪ್ರೀತಿ, ಮಗಳ ಪ್ರೀತಿ ನಮ್ಗೆ ಅದು ಎಲ್ಲ ಇನ್ನು ಮುಂದೆ ಇರ್ತದೆ. ಬೇರೆ ಥರ ಇರ್ತದೆ. ಒಂದು ಸಣ್ಣ ಮಗುಲೇ ಹಿಡ್ಕೊಂಡು ಅಜ್ಜಿ ತನೂ ಅದೇ ಥರ ಪ್ರೋಟೆ ಮಾಡ್ತೀವಿ, ಅದೇ ಥರ ಪ್ರೀತಿ ಮಾಡ್ತೀವಿ. ಯಾವುದೇ ಒಂದು ಇದರೊಳಗೆ ಕೆಟ್ಟ ವಿಚಾರ ಅಂತಲ್ಲ, ಕೆಟ್ಟ ಭಾವನೆ ಅಂತಲ್ಲ. ಒಂದು ಆತ್ಮಸಾಕ್ಷಿಯಾಗಿ ಒಂದು ಒಳ್ಳೆ ಆತ್ಮೀಯದ ಒಂದು ಒಳ್ಳೆ ಜೊತೆಗೂಡಿ 4 ಮಂದಿ ಸಂಬಂಧಿಕರು ಕೂಡ ನಾವು ಅವ್ರ ಕೂಡಗೇನೆ ಜಾತ್ರೆ ಜಮಾತ್ ಇದ್ರು ಅವ್ರ ಸಂಘಟ ಕರ್ಕೊಂಡು ಮಾಡ್ತೀವಿ. ಈಗ ಇದೇನು ಬೇಕಂತೇಳಿ ಈಗ ಇಲ್ಲಿ ಈ ಭಾಗದ ನಡೆದಾಡುವ ದೇವರಂತೆ ಪ್ರಖ್ಯಾತಿ ಹೊಂದಿದ್ದು, ಸಾಕಷ್ಟು ಭಕ್ತರೊಂದನ್ನು ಹೊಂದಿದ್ರು. ಏನು ಉದ್ದೇಶಪೂರ್ವಕವಾಗಿ ಯಾರು ಮಾಡಿದ್ದಾರೆ ಇದು? ಸರ್, ಖಂಡಿತ ಅದು ಷಡ್ಯಂತ್ರನೇ. ಮತ್ತೇನಪ್ಪ ಅಂತಂದ್ರೆ, ಯಾಕೆ ಇದು ಇಷ್ಟೆಲ್ಲ ಸಣ್ಣ ವಯಸ್ಸಿದಾಗ ಇಷ್ಟು ದೊಡ್ಡ ಪ್ರಮಾಣದ ಬೆಳೆದನಲ್ಲ. ಮತ್ತು ಬೇರೆ ವಿಚಾರಕ್ಕನ್ನು ಏನು ನೀವು ಕುಗ್ಗಿಸ್ಬೇಕು. ಈ ಥರ ಇದಕ್ಕಿಂತ ಹಲವಾರು ಮೊದಲೇ ಸೋಷಿಯಲ್ ಮೀಡಿಯಾದಲ್ಲಿ ಅವು ಇವು ಡೈಲಿಗೆ ಬೇರೆ ಬ್ಯಾಡ್ ಕಾಮೆಂಟ್ಸ್ಗಳು, ಡೈಲಿ ಬೇರೆ ಒಂದು ಅದು ಬೇರೆ ಫೋಟೋಸ್ಗಳು ಎಷ್ಟೋ ಮೊದಲನೇದು ಇನ್ನಿತ್ತು. ಈಗ ಮುತ್ತವ್ರು ಯಾವಾಗ ಗದ್ದಿಗಾರ ಅವಾಗಲೇದು ಎಲ್ಲ ಫೋಟೋಗಳು ವೀಡಿಯೋಗಳು ಬೇರೆ ಥರನೇ ವೀಡಿಯೋ ಕಾಮೆಂಟ್ ಕೆಟ್ಟ ಕಾಮೆಂಟ್ ಮಾಡೋದು ಇತ್ತೀಚೆಗೆ ಹಿಂಗೆ ನಡ್ಕೊತ ಬಂದು ಸರ್. ಇದು ಇತ್ತೀಚೆಗೆ ಜಾಸ್ತಿ ವೈರಲ್ ಮಾಡಿಸಿಗೆಸಿಂದು ಎಲ್ಲವನ್ನೂ ನಮ್ಮ ಷಡ್ಯಂತ್ರದಿಂದ ಮಾಡ್ಯಾರ ಇವರು ಸೋಷಿಯಲ್ ಮೀಡಿಯಾದವರು. ಈಗಾಗಲೇ ನಾವು SP ಕಂಪ್ಲೇಂಟ್ ಕೊಡ್ಲಿಕ್ಕೆ ರೆಡಿಯಾಗಿದ್ವಿ. ಈ ತಾಲೂಕು ಮಹಿಳಾ ಆಯೋಗದವರು ಪೂರಾ ಇಲ್ಲಿ ಏನು ಮಾಹಿತಿನೇ ಕಲೆ ಹಾಕಲಾರ್ದವ್ರಿಗೆ FR ಮಾಡ್ಯಾರ. ಅವ್ರ ಮೇಲೆ ನಾವು ಕ್ರಮ ತಗೋತೀವಿ ಸರ್. ಒಟ್ಟಾರೆಯಾಗಿ ಇದು ಮಲ್ಲಿಕಾರ್ಜುನ ಮುತ್ತೆ ಅವರ ಸಹೋದರರು ಹೇಳ್ತಕ್ಕಂಥದ್ದು ಇದು ಯಾವುದೋ ಒಂದು ಷಡ್ಯಂತ್ರದಿಂದ ಆಗಿದೆ. ಈ ಭಾಗದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದ್ರು. ಹಾಗಾಗಿ ನಾವು ಕೂಡ ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಯಾದ್ರಿಂದ ಗಣೇಶ್ ಪಾಟೀಲ್, News 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.